ಹ್ಞೂ ನಾಗಪ್ಪ ಕಾಪಾಡಪ್ಪ. ಹ್ಞೂ ಸ್ವಾಮಿ ಸ್ವಾಮಿ ಅದಕ್ಕೆ ಕೂಗ್ತಾ ಇದ್ರೆ ಹಂಗೆ ಬಂದ್ಬಿಟ್ಟೆ. ಅಯ್ಯ ಇಲ್ಲೋಡ ಕೇಳಿಸ್ತಾ ಇಲ್ಲ ನಿಂಕ? ಅಂಬುಜಿ ಏನು ಮಾತಾಡ್ತಾ ಇದ್ರೆ ಒಳಗೆ ಬಂದಿದ್ದೆ. ಓ ಹೌದಾ, ಯಾಕೋ ನೀರು ಕುಡಿಬೇಕು ಅನಿಸ್ತು, ಅದಕ್ಕೆ ಹೋಗಿ ನೀರು ಕುಡ್ಕೊಂಡು ಬಂದೆ. ಏನು ಅಂಬುಜಿ? ಹಾಂ ಏನು ಯಾಕ ಏನಾಯ್ತು? ಹಾಂ ಏನಿಲ್ಲ. ಏನೋ ಒಂಥರ ಇದೆ, ಯಾಕ ಏನಾಯ್ತು? ಮಕ್ಕಳೆಲ್ಲ ಬೇರೆ ಹೋದ್ರು ಅಂತನಾ? ಹೋದ್ರೆ ಹೋಗ್ತಾರ ಬಿಡು, ಇದೆಲ್ಲ ಪ್ರಪಂಚಕ್ಕೆ ಬಂದಿರೋದು. ಏನು ಅವನ್ಕ ನಿನ್ಗೆ ಅಷ್ಟೇನ ಬಂದಿರೋದು? ಪ್ರಪಂಚಕ್ಕೆ ಬಂದಿರೋದು. ನಮ್ಮೂರಾಗ ಅವರು ಮುತ್ತಾತನ ಕಾಲದಿಂದ 47 ಜನ ಇದ್ರು ಅವ್ರ ಮನೆಗೆ. ದಿನಕ್ಕೆ 60 ಮುದ್ದೆ ಇಟ್ಟು 25 ಸೇರು ಅಕ್ಕಿ ಅನ್ನ ಮಾಡ್ತಾಯಿದ್ರು ನಾನು ಕಂಡಂಗೆ. ಆಯಿತಾ? ನಾವು ಮದುವೆಗಳಾದ್ಮೇಲೆ 700 ಅಲ್ವೇ ಚೆದ್ರೋದ್ರು. ಆ ಯಜಮಾನಪ್ಪನ ಪಾಪ ಅದೇ ಕೊರಗಾಗೆ ಹೋಗ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ, ಮುಂಚಿನಂಗೆ ಇವಾಗ ಒಗ್ಗಟ್ಟಿಲ್ಲ. ಅವ್ರವ್ರು ಬದುಕಿದ್ದವ್ರವ್ರಗ ನೀನು ಯೋಚನೆ ಮಾಡಬೇಡ. ಯಾಕೆ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡಬೇಡ, ಹೋಗೋರೆಲ್ಲ ಓದ್ತಾ ಇರಲಿ. ಅವ್ರವ್ರ ಭಾಗಕ್ಕೆ ಅವ್ರವ್ರಿಗೆ ಏನೇನು ಬರ್ತದೋ ಅದನ್ನೆಲ್ಲ ಕೊಟ್ಬಿಡು. ಯೋಚನೆ ಮಾತ್ರ ಮಾಡಬೇಡ ನೀನು. ನಮ್ಮ ಕಾಲದಾಗಿದ್ದಂಗೆ ಇವಾಗಿನ ಕಾಲದಾಗ ಒಗ್ಗಟ್ಟಿರಲ್ಲಪ್ಪ, ಒಗ್ಗಟ್ಟಿರಲ್ಲ. ಯಾಕಂತಂದರೆ ನಮ್ಮ ಕಾಲದಾಗ ವಿದ್ಯೆ ಬುದ್ಧಿ ಎಲ್ಲ ಇರಲಿಲ್ಲ. ಇವಾಗಿನ ಕಾಲದಾಗ ವಿದ್ಯೆ ಬುದ್ಧಿ ಕೈಕ ಮೊಬೈಲು, ತಿನ್ನೋ ತಿಂಡಿಗಳು. ನಾವು ಆವಾಗಿನ ಕಾಲದಾಗ ಇಟ್ಟು ಅನ್ನ ಸಾರು ಅದು ಇದು ತಿಂತಾಯಿದ್ರಿ. ಇವಾಗ ಎಂತೆಂಥ ಊಟಗಳು ಬಂದವೆ. ಕಾಲಕ್ಕೆ ತಕ್ಕಂಗೆ ಜನನೂ ಚೇಂಜ್ ಆಗ್ತಾರೆ. ಆಯಿತಾ? ಅವ್ರವ್ರ ಭಾಗ ಅವ್ರವ್ರು ಕೊಟ್ಬಿಡು. ಯೋಚನೆ ಮಾತ್ರ ಮಾಡಬೇಡ. ಜನ ಯಾರು ಏನು ಅನ್ಕೊಳಲ್ಲ. ಜನ ಏನು ಅನ್ಕೊತಾರೋ ಅಂತ ಯಾರು ಏನು ಅನ್ಕೊಳಲ್ಲ. ಜನಕ್ಕೂ ತಿಳಿದಿರೋದೆ. ತಿರ್ಗಾ ನೋಡು, ನಾನು ಇಷ್ಟು ಹೇಳಿ ನೀನು ತಿರ್ಗಾ ನೋಡು ಹಿಂಗೆ ಮಾಡ್ತಾಯಿದ್ಯಾ? ಶಿವಪ್ಪ, ಅಂಬುಜಿ ಹೇಳ್ತಾ ಇರೋದು ನಿಜನೇನಪ್ಪ? ಎಷ್ಟಂತ ಕಟ್ಟಾಕಣಕ್ಕಾಗ್ತದಪ್ಪ? ಹಾಂ ಅವ್ರವ್ರ ಪಾಡ್ಗೆ ಅವ್ರವ್ರು ಇರ್ತಾರೆ, ಅವ್ರವ್ರನ್ನೆಲ್ಲ ಬಿಟ್ಬಿಡಪ್ಪ. ನೀನು ಬಿಟ್ಬಿಡು, ಯೋಚನೆ ಮಾಡಬೇಡ. ನೀನು ಯೋಚನೆ ಮಾಡಿ ನಿನ್ನ ಆರೋಗ್ಯ ಕೆಡ್ಸ್ಕೊಂತೀಯ ಹೊರ್ತು ಅವರು ಖುಷಿಯಾಗಿರ್ತಾರೆ. ಸರೋಜಿ ಎಷ್ಟೆಲ್ಲ ಮಾತಾಡಿದ್ಲ, ಅಯ್ಯೋ ಎಷ್ಟು ಒಳ್ಳೆಯವಳಪ್ಪ, ಒಳ್ಳೆಯವಳಾಗ್ಬಿಟ್ಲು ಅಂತ ನಾವು ಅನ್ಕೊಂಡ್ರಿ. ಆದರೆ ಅವಳ ಮನಸ್ಸು ಉದ್ದೇಶ ಇದ್ದಿದ್ದೇ ಬೇರೆ. ಗಂಡನ ಮಗನ ಮೆಲ್ಲಿಗೆ ಮುಂದ್ಗಡೆ ಸಾಗಾಕಿದ್ಲ, ಇವಳು ಹಿಂದ್ಗಡೆ ಬ್ಯಾಗ್ ಎತ್ಕೊಂಡು ಓದ್ಲು. ಅವರೆಲ್ಲ ಚೆನ್ನಾಗಿ ಅವರಪ್ಪ, ಚೆನ್ನಾಗಿ ಅವರೇ. ನೀನೇನು ಯೋಚನೆ ಮಾಡಬೇಡ. ನನಗೆ ತಿಳಿದ ಮಟ್ಟಿಗೆ ಒಂದಲ್ಲ ಒಂದು ದಿವಸ ಅವರು ನಿನ್ನ ಹತ್ರಕ್ಕೆ ಬಂದೇ ಬರ್ತಾರೆ. ನಂದು ತಪ್ಪಾಯಿತು ಅಂತ ನಿನ್ನ ಕಾಲು ಹಿಡ್ಕೊಂತಾರೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಆರೋಗ್ಯವಾಗಿ ಇರಬೇಕು. ಅವ್ರು ಹೆಂಗೆ ಜೀವನ ಮಾಡ್ತಾರೆ ಅನ್ನೋ ನೋಡೋದಕ್ಕನ ನೀನು ಇರಬೇಕಲ್ಲ. ನೀನು ಯೋಚನೆ ಮಾಡಿ ಮಾಡಿ ಆರೋಗ್ಯ ಕೆಡಿಸ್ಕೊಂಡ್ರೆ ಹೆಂಗೆ ಹೇಳು? ಹಾಂ ನೋಡೋಣ ಅದು ಹೆಂಗೆ ಬದುಕ್ತಾರೋ ಬದುಕಲಿ. ಯೋಚನೆ ಮಾಡಬೇಡ ನೀನು. ಅಪ್ಪ 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 ಏನಮ್ಮ ಮಾಡೋದು ಇವನು? ಏನು ಕೆಲಸ ಕೊಡ್ತಾನೆ ನೋಡು. ಅವನೇನು ಅನ್ಬೇಡ ಅಂಬುಜಿ ನೀನು. ನನಗಿವಾಗ ಅಷ್ಟು ಸಂತೋಷ ಸಿಗ್ಬೇಕಂದ್ರೆ ಅವನಿಂದನೇ. ಅವನು ಮಾತಾಡೋ ಮಾತುಗಳು, ಅವನು ಹೇಳೋ ಮಾತುಗಳು, ಅದರಿಂದ ನನ್ನ ಮನ್ಸಿಗೆ ಸಂತೋಷ ಸಿಗ್ತದೆ. ನೀನು ಏನೂ ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ಅವನು ಏನು ಹೇಳ್ತಾನೋ ಹೇಳಿ. ನನ್ನ ಮಗನಿಂದ ನನ್ನ ಮನ್ಸಿಗೆ ನೆಮ್ಮದಿ ಸಿಗ್ತದೆ. ಅವನು ಒಂದೊಂದು ಮಾತು ನನಗೆ ಒಂದೊಂದು ದಿನ ಆಯುಷು ಜಾಸ್ತಿ ಮಾಡ್ತದೆ. ಸುಮ್ಮನೆ ಇದ್ಬಿಡು ಅಂಬುಜಿ. ಆಗ್ಲೇನಪ್ಪ ಆಗಲಿ, ಹೇಳಕ್ಕ ಅದೇನು ಹೇಳ್ತಾರೆ ನಾವು ಕೇಳಿಸ್ಕೊಳ್ಳೋಣ. ಏನಪ್ಪ ಎಂಥ ಕೆಲಸ ಮಾಡಿಬಿಟ್ಟಪ್ಪ ಅವರು ಇಬ್ಬರೂ ಗೊತ್ತಿರಿ ನನ್ನ ಮಕ್ಕಳು. ಒಬ್ಬನು ಈ ತೋಡೋಗ್ಬಿಟ್ಟು ಒಬ್ಬನು ಅದು ತೋಡೋಗ್ಬಿಟ್ಟು ಸಿಗ್ತಾರಪ್ಪ. ಉಂಚು ಬರಲು ತಗೊಂಡು ತೀಡ್ತೀನಿ ಅಂದರೆ ಹಂಗೆ ತೀಡಲ್ಲ. ಅವ್ರನ್ನ ಉಂಚು ಬರ್ಲಕ್ಕೆ ತೀಡಿಲ್ಲ ಅಂತಂದರೆ ನಾನು ಸದಾಶಿವಪ್ಪನ ಮಗನೇ ಅಲ್ಲ. ಅಲ್ಲ ಇದ್ಯಾವುದಯ್ಯ ನ್ಯಾಯ? ನೀನು ಹೋಗಿ ಭಾಗ ಕೊಡ್ತೀನಿ ಅವ್ರನ್ನ ಕರ್ಕೊಂಬರಯ್ಯ ಅಂತ ನಾನು ಹೇಳಿದ್ರೆ ನೀನು ಬರೀ ಕೈಯಾಗಿ ಬಂದಿದೆಯಲ್ಲ. ಇವಾಗ ನಿಂಗೆ ಭಾಗ ಬೇಡನೋ? ಬೇಕಾದ್ರೆ ಅವ್ರನ್ನ ಕರ್ಕೊಂಬರ್ಬೇಕಪ್ಪ. ನೋಡಪ್ಪ, ನೀನು ಅವರಿಬ್ಬರನ್ನ ಹೆಂಗೆ ಕರ್ಕೊಂಬರ್ತೀಯೋ ನನಗೆ ತಿಳಿದು. ಕಾಲುಗಳು ಮುರಿದ್ಬಿಟ್ಟು ಕರ್ಕೊಂಬರ್ತೀಯ, ಇಲ್ಲ ಉಂಚೆ ಬರಲ್ಲ ಒಯ್ದುಬಿಟ್ಟು ಕರ್ಕೊಂಬರ್ತೀಯ, ನಂಗಂತೂ ತಿಳಿದು. ನೀನು ಅವ್ರನ್ನ ಕರ್ಕೊಂಬಂದ್ರೆ ನಿಂಗೆ ಭಾಗ ಕೊಡೋದು. ಅವರು ಪಾತಾಳ್ದಾಗನ ಅಡಗಿರ್ಲಿ, ಅವರಿಬ್ಬರನ್ನೂ ಎಳ್ಕೊಂಬರ್ಬೇಕು. ನೀನು ಎಳ್ಕೊಂಬಂದ್ರೆ ನಾನು ನಿಂಗೆ ಭಾಗ ಕೊಡ್ತೀನಿ. ಏನಂಬುಜಿ, ಏನದಕ್ಕೆ? ಹ್ಞೂನಪ್ಪ, ನಿಮ್ಮ ಅಪ್ಪನ ಹೇಳ್ತಾ ಇರೋದು ನಿಜವೇ. ನಾವೂ ಅಷ್ಟೇ, ಅವರಿಬ್ಬರು ಬಂದ್ರೇ ನಿಂಗೆ ಭಾಗ ಕೊಡೋದು. ಪುಣ್ಯ ಚಿಕ್ಕನೆ ಕರ್ಕೊಂಬಂದ್ಬಿಡಕ ಬರೀ ಓಕೆ. ಸಿಗ್ತಾನೆ ಇಲ್ಲಮ್ಮ, ಓಡ್ತಾರೆ ನಾನು ನೋಡ್ಬಿಟ್ಟು. ಅವರು ಹೇಳಿರೋದು ಭಾಗ ಇಸ್ಕೊಳ್ಳ ನಿಮ್ಮ ಅಪ್ಪನ ಹತ್ರ ಅಂತ ಅಂದ್ಬಿಟ್ಟು. ಇವಾಗ ನೋಡಮ್ಮ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಬಿಟ್ಟಿದ್ದೀನಿ ನಾನು. ನೀನು ಅವ್ರನ್ನ ಕರ್ಕೊಂಬ, ಭಾಗ ಇಸ್ಕೊಂಡೋಗು ಅಷ್ಟೇ. ಕಾಡ್ದಾಗ ಏನು ಕೆಲಸ ಮಾಡ್ದಿದ್ರು ಪರವಾಗಿಲ್ಲ, ಅವ್ರು ನುಡ್ಕೋದೇ ನಿಂಗೆ ದೊಡ್ಡ ಕೆಲಸ. ಕಾಲಿಗೆ ಮುರಿದಾಕ್ಬಿಟ್ಟು ಎಳ್ಕೊಂಬರ್ತೀವ, ಇಲ್ಲ ಹಗ್ಗ ಕಟ್ಟಿ ಎಳ್ಕೊಂಬರ್ತೀವ, ನಂಗಂತೂ ತಿಳಿದು. ಕರ್ಕೊಂಬರಬೇಕು ನೀನು. ಕರ್ಕೊಂಬರ್ತೀನಪ್ಪ, ಕರ್ಕೊಂಬರ್ತೀನಿ. ಇವಾಗ ಕತ್ಲಾಗದೆ, ಅವ್ರು ಎಲ್ಲೆಲ್ಲಿ ಇರ್ತಾರೆ ಅಂತ ನಾನು ಹುಡುಕ್ತೀನಿ ಅವ್ರನ್ನ. ಆಯಿತಾ? ಕರ್ಕೊಂಬರೋವರೆಗೂ ನಾನು ಅವ್ರನ್ನ ಬಿಡಲ್ಲ. ಬಿಡ್ಕೊಡ್ದಯ್ಯ, ಯಾಕಯ್ಯ ಬಿಡಬೇಕು? ಇವಾಗ ಭಾಗ ಬರ್ತದೆ ನಿಂಗ, ಒಡವೆ ಬರ್ತದೆ, ದುಡ್ಡು ಬರ್ತದೆ, ಜಮೀನು ಬರ್ತದೆ,
ಯಾಕೆ ಬಿಡ್ಬೇಕು? ಅದನ್ನೆಲ್ಲ ಎತ್ಕೊಂಡು ಹೋಗಿ ನಿನ್ನ ಕೈಲಿ ಒಬ್ಬನ ಕೈಲಿ ಆಗ್ತದಾ? ಆಗಲ್ಲಪ್ಪ. ಸಾವಿತ್ರಮ್ಮನ ಅಡುಗೆ ಮಾಡೋಳೇನೋ ತಿನ್ಬಿಟ್ಟು ಹುಡ್ಕೋಗು. ಸರಿ ಓದ್ತೀನಿ, ನಾನು ಹುಡುಕ್ತೀನಿ. ಹೋಗು. ಏನು ಕಾತ್ ಕೀಸ್ ಬೇಕಾ? ಒಂದು 500 ಇಲ್ಲ 1000ನಾ? ನಾನೇ ಬಸ್ಸಾಗ ಪಕ್ಕದೂರ್ಗೆ ಹೋಗ್ಬೇಕು. ಇದೇ ಊರಾಗ ಇರೋದು. ಯಾಕೆ ಬರ್ತೀನಿ. ಹೋಗಿ ಹೇಳ್ಕೊಂಬೋಗು. ಬರ್ತಾ ಇದ್ದೀನಿ ಇರ್ರ ನಿಮಗೆ ಮಾಡ್ತೀನಿ. ಒಂದು ಬರಲ್ಲ ಒಂದು ಎತ್ಕೊಂಡು ಬರ್ತೀನಿ ಮಾತಾಡ್ದಾಗಿದ್ರು ಬಿಡಲ್ಲ. ಅಲ್ಲ, ಇವನ್ ಬುದ್ಧಿಗೆ ಗೊತ್ತಿದ್ದು ಅವ್ರು ಇವನ್ ಕೈಗೆ ಸಿಕ್ಕಾಕೊಂಡವ್ರಲ್ಲ. ಸಿಕ್ಕಿದ್ರೆ ಬಿಡ್ತಾನ? ಅಯ್ಯೋ ಒಳ್ಳೆ ಹೂವನಪ್ಪ ಆ ರಘುನೋ ಆ ಶಿವನ. ಅಲ್ಲಪ್ಪ, ನೀನು ಇದ್ರಾಗ ನನ್ನ ಮಗಳನ್ನೇ ಮರ್ತ್ಬಿಟ್ಟಲ್ಲಪ್ಪ. ಏನಪ್ಪ ನನ್ನ ಮಗಳ್ಗ ಡೈವರ್ಸ್ ಕೊಡ್ಸೋದು ಏನೋ ಮಾಡ್ತೀರಾ? ಡೈವರ್ಸ್ ಕೊಡ್ಸಿ ನನ್ನ ಮದುವೆ ಮಾಡ್ತೀಯನಾ? ಅಯ್ಯೋ ಹಂಗಾತದ? ವಯಸ್ಸು ಮಕ್ಳು ಮನೆಯಾಗವ್ರೆ, ಇಬ್ಬರಿಗೂ ಮದುವೆ ಆಗದೆ. ಈ ವಯಸ್ಸಿನಾಗ ನನ್ನ ಮಗಳಿಗೆ ಮದುವೆ ಮಾಡಕತ್ತದ? ಅವ್ನ ಪಾಡ್ಕ ಅವನವನೇ, ನನ್ನ ಮಗು ಪಾಡ್ಕ ನನ್ನ ಮಗು ಅದೇ ಬಿಡು. ಏನು ನಿನ್ನ ಜನ್ಮ ಇದ್ರೆ ನನ್ನ ಮಗು ಸುದ್ದಿಗೆ ಬರಲ್ಲ. ಏನಕ್ಕೆ ಬರ್ತಾನೆ ಅವನು? ಬೇಕಾಗಿಲ್ಲ, ಅವನ ಅವಶ್ಯಕತೆ ನಮಗಿಲ್ಲ. ಹಂಗೂ ನನ್ನ ಮಗು ಮನಸ್ಸು ಬದಲಾಯಿಸಿ ಇಲ್ಲಪ್ಪ, ನಮ್ಮ ಯಜಮಾನ್ ನಮ್ಮ ಜೊತೆಗೆ ಇರಲಿ ಅಂತಂದರೆ ಅವನಿಗೆ ಹಾಕೋ ಕಂಡೀಷನ್ಗಳು ನೋಡಿ ಅವನು ಬೆರ್ಗ ಹೋಗ್ಬೇಕು. ಅಂಥ ಕಂಡೀಷನ್ಗಳು ಹಾಕಿ ಅವನ ಮನೆಗೆ ಸೇರಿಸ್ತೀನಿ. ನನಗೆ ಸುದ್ರಾಮ್ ಇಷ್ಟ ಇಲ್ಲ. ಹಂಗೂ ನನ್ನ ಮಗು ಇಲ್ಲಪ್ಪ, ನನ್ನ ಜೊತೆಗೆ ಇರಬೇಕಪ್ಪ, ಗಂಡನ ಆಸರೆ ನಂಗೆ ಅವಶ್ಯಕತೆ ಐತಪ್ಪ ಅಂತ ಹೇಳಿದ್ರೆ ನಾನು ಹಾಕೋ ಕಂಡೀಷನ್ಗೆ ಒಪ್ಪಿದ್ರೆ ಅವನಿಗೆ ಆ ಮನೆಗೆ ಜಾಗ ಇಲ್ಲ ಅಂತಂದರೆ ಜಾಗ ಕೊಡಲ್ಲ ನಾನು. ಎಲ್ಲದಕ್ಕೂ ಒಂದೊಂದು ಇಕ್ಕಿತ್ತಿಯಲ್ಲ ನೀನು. ಇವನು ಆಡ್ದಂಗೆ ಆಡೋದ ನಾವು? ಇವತ್ತೆಲ್ಲೋ ಕರ್ಕೊಂಡೋಗ್ಬಿಟ್ಟ, ಇವತ್ತೆಲ್ಲೋ ಕರ್ಕೊಂಡೋಗಿ ಸಾಯಿಸ್ಬಿಟ್ಟು ಊಣಿಗೆ ಬಿಡ್ತಾನೆ, ಯಾರಿಗೂ ಕಾಣಿಸ್ತೀರಾ? ಅವಾಗ ನಾನು ಏನು ಮಾಡಲಿ ಅಂಬುಜಿ? ಹೇಳು, ನಾನು ಏನು ಮಾಡಲಿ? ಅಯ್ಯೋ ಹಂಗೆಲ್ಲ ಮಾತಾಡಬೇಡ, ಸುಮ್ಮನೆ ಇರು. ಮತ್ತೆ ಅದಕ್ಕೆ ನಮ್ಮ ಎಚ್ಚರಿಕೆಯಾಗಿ ನಾವಿರಬೇಕು. ಸರಿ, ಊಟ ತರಲಾ? ಇಲ್ಲ, ನಡಿ, ಅಲ್ಲಿಗೆ ಬರ್ತೀನಿ. ನಡೀರಿ. ನಿಮ್ದೆಲ್ಲ ಆಯ್ತೇನೋ? ಇಲ್ಲ. ಸರ್ ನಡೀರಿ, ನಾನು ದೇವ್ರ ಕೊಟ್ಟು ತಿನ್ಬಿಟ್ಟು ಹತ್ತು ಮಲ್ಕೊಂಡು. ರಾಮಗಾರಣ್ಣ ಇಬ್ರು ಬಂದು ತಿನ್ಬಿಟ್ಟು ಸರಸ್ವತಿ ಕೆತ್ಕೊಂಡು ಹೋದ್ರು. ಸರಿ ನಡೀರಿ. ಎಲ್ಲ ಸರಿಯಾಗಿ ಮುಚ್ಚಿಕೆ ಹೇಳ್ಕೊಂಡ್ಗ ಯಗ್ನುಗ್ಲಮ್ಮ ಈ ಮನೆಗೆ ಹಾಳಾದ ಮನೆಗ ಅಜ್ಜಿಳಿಗಳು ನೋಡು. ಬಟ್ಟೆ ಮುಚ್ಚಿಕು. ಬಟ್ಟೆ ಮೇಲೆ ಹಾಕಿ ಅದ್ರ ಮೇಲೆ ಪ್ಲೇಟ್ ಮುಚ್ಚು. ಸರಿಯಾಗಿ ಮುಚ್ಚಿಕು. ಅಯ್ಯೋ ಈ ಮುಂದೆ ಮಣ್ಣು ಹಿಂಗೆ ಹೇಳ್ತಾವನೆ. ಯಾಕಪ್ಪ ಹಿಂಗೆ ಹೇಳ್ತಾ ಇದೆಯಾ? ಅದು ಯಾರೋ ಹೋಗ್ಬಿಟ್ರ? ಹಾಂ, ನಿನ್ನಕ್ಕೆ ಹೇಳ್ತಾ ಇರೋದು? ಯಾಕೆ ಹೇಳ್ತಾ ಇರೋದು? ಯಾಕಪ್ಪ, ಏನಾಯ್ತಪ್ಪ? ಯಾಕೆ ಹೇಳ್ತಾ ಇದೀಯಾ? ಅದೇ ಕಳ್ತಾ ಇರೋದು, ಏನಾಯ್ತು? ಮಾತಾಡ್ತೀಯ ತಲೆ ಮೇಲೆ ಕಲ್ತಂದೆ ತಕ್ಲ. ನಮ್ಮಮ್ಮನು ನಮ್ಮ ಅಪ್ಪನು ನಮ್ಮ ಚಿಕ್ಕೋನು ಜ್ಞಾಪಕ ಬರ್ತಾವ್ರೆ. ನಮ್ಮ ಚಿಕ್ಕೋನು ಎಷ್ಟು ಸತಿ ತಿಂದಿದ್ದಾನ ಊಟ ಅಂತ. ನಮ್ಮಮ್ಮನ ತಿನ್ನುವಾಗ ಅಂತ ಅನ್ನೋಳು. ಇವತ್ತು ನೀನು ಊಟ ತಂದಿಕ್ಕಿದೀಯ ಕೇಳೇ ಇಲ್ಲ. ಇನ್ನು ಅನ್ನ ಬೇಕಾ ಏನು ಬೇಕು ಅಂತ ನಮ್ಮ ಅಮ್ಮನಾಗಿದೆ. ತಿನ್ನು ವಯಸ್ಸು ಮಕ್ಕಳು ಹೊಟ್ಟೆ ತುಂಬ ಊಟ ತಿನ್ನಬೇಕು, ಕೆಲಸ ಮಾಡ್ತೀರಿ ಅಂತ ಅನ್ನೋಳು. ನಾನು ಇನ್ಯಾರು ಹೋಗ್ಬಿಟ್ರು ಅಂತ ಅನ್ಕೊಂಬಿಟ್ಟೆ. ತೆಗೆದು ಕೊಟ್ರೆ ನೋಡ್ಕ ಹೆಂಗಿರ್ಬೇಕು. ಮಾಡಕ್ಕೆ ಉದ್ಯೋಗ ಇಲ್ಲ ನಿಂಕ. ಯಾವ ವ್ಯವಸ್ಥೆಗೆ ಅಯ್ಯೋ ಬರೋ ಅನ್ನ ಎಲ್ಲ ಎತ್ಕೊಂಬಂದು ಇವ್ನ ಮಕ್ಕದ ಮೇಲೆ ಬೆಡಿಗೆ ತಿನ್ಲಿ. ಊಟಕ್ಕಂತಲ್ಲ, ಒಂದು ಪ್ರೀತಿ ವಿಶ್ವಾಸ. ನೋಡ್ದ ಚಿಕ್ಕೊಂದು ಸಾಯಂಕಾಲದಾಗ ಮಾತಾಡಿಲ್ಲ. ನನ್ನ ಮನ್ಸಿಗೆ ಬೇಜಾರಾಗ್ಬಿಡ್ತು. ಅಲ್ಲಿದ್ದಾಗ ಇಬ್ರು ಕಿತ್ಲಾಡ್ತಾ ಇದ್ರೆ ಒಬ್ಬರನ್ನೊಬ್ರು ಬಡ್ಕೊಂಡು ಕಿತ್ಲಾಡ್ತಾ ಇದ್ರಿ. ಹಂಗೆ ಕಿತ್ಲಾಡ್ಕೊಂಡು ಇರೋಕ್ಕಾಗ್ತದೇನೋ? ಹಣ್ಣು ತಮ್ಮ ನನ್ನ ಮೇಲೆ 100 ಮಾತು ಬರ್ತದೆ, 100 ಮಾತು ಓದ್ತದೆ. ನೀನು ಹಿಂಗೆ ಹಚ್ಕೊಂಡು ಕುತ್ಕೊಂಡ್ರೆ ನಾವು ಉದ್ಧಾರ ಹೋಗೋದು ಕಷ್ಟ ಆಗ್ತದಪ್ಪ. ನೀನು ಗಟ್ಟಿಗೆ ಧೈರ್ಯವಾಗಿರ್ಬೇಕು. ಬೇಡ ಅಂತ ಬಿಟ್ಟು ಬಂದಿದ್ರೆ ಅವ್ರು ಎದುರು ನಾವು ಕೆಚ್ಚಾಗಿ ಬದುಕಿ ತೋರಿಸ್ಬೇಕು. ಯಾಕೋ ನಮ್ಮ ಅಪ್ಪನ ನೋಡ್ಬೇಕು ಅನಿಸ್ತಾ ಇದೆ. ಗಂಡಸಾಗ್ಬಿಟ್ಟಿದ್ಯಾ, ಹೆಂಗಸಾಗ್ಬಿಟ್ಬೇಕಾಗಿತ್ತು. ಚೆನ್ನಾಗಿರ್ತಾ ಇತ್ತು. ಏನೇನೋ ಮಾತಾಡಿದ್ರೆ ನೀವು ಬಾಯಿ ಮುಚ್ಕೊಂಡಿರಲ್ಲ. ಮುಚ್ಚಯ್ಯ ಬಾಯಿ, ಸಾಕು ಮುಚ್ಚು ಬಾಯಿ. ಹೋಗತ್ತೆ ಎಲ್ಲನೂ ಮುಡುಗಿಲ್ಲ. ಹೆಂಗ್ಸ್ರಂಗೆ ಹತ್ಕೊಂಡು ಕೂತಂತಡಿ. ಇಲ್ಲ ಯಾವಳ ಮುಡ್ಕೊಳತ್ತ? ಮನೆ ಬಿಟ್ಟು ಈಚೆಗೆ ಬಂದಿದ್ರಲ್ಲಪ್ಪ, ನಾವು ಅವ್ರ ಮುಂದೆ ಹೆಂಗೆ ಬದುಕಬೇಕು, ಹೆಂಗೆ ಬಾಳ್ಬೇಕು, ಅವ್ರ ಮಕ್ಕಳ್ದಂಗೆ ಅಂತ ಆಲೋಚನೆ ಮಾಡೋದು ಬಿಟ್ಬಿಟ್ಟು ಅಪ್ಪನಿಲ್ಲ ಅಮ್ಮನಿಲ್ಲ ತಮ್ಮನಿಲ್ಲ ಅಂತ ಹತ್ಕೊಂಡು ಕೂತವನೆ. ಅವರು ನಿನ್ನಂಗೆ ಎತ್ಕೊಂಡು ಕೂತವ್ರೇನಾ? ನಮ್ಮ ಅಮ್ಮನ ಜ್ಞಾಪಕ ಬಂದಿತ್ತದೆ, ನಮ್ಮ ಅಪ್ಪನಿಗೂ ಜ್ಞಾಪಕ ಬಂದಿತ್ತದೆ. ವಯಸ್ಸಾಗೋದೆಲ್ಲ ಇಬ್ಬರಿಗೂ ಯಾರು ನೋಡ್ತಾರೋ ಯಾರು ನೋಡಲ್ಲ. ಬಾಯಿ ಮುಚ್ಕೊಂಡು ಮಲ್ಕೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಕೋಲ್ ಹತ್ಕೊಂಡ್ ಬಡ್ದಾಕ್ಬಿಡ್ತೀನಿ ನೋಡ್ಕ. ಅಪ್ಪೋ, ನಾನು ಸೋಮವಾರ ಕಾಲೇಜಿಗೆ ಸೇರೋಣ ಅಂತಿದ್ದೀನಿ. ತೆಗೆದು ಕೂಬಿಗೆ ಹಾಕಿದ್ದೀನಿ ಅಂದರೆ ಹೆಂಗಿರ್ಬೇಕು? ಇವಾಗ ಉದ್ಧಾರ ಮಾಡಿ ಸಾಲ್ದ ನಮ್ಮನ್ನ? ಊರಾಗ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗ್ದಿದ್ದು ಸಾಲ್ದ? ತಿರ್ಗಾ ಕಾಲೇಜ್ಗೆ ಹೋಗ್ತಾಳಂತ, ತಿರ್ಗಾ ಕಾಲೇಜ್ಗ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕು. ನೀನೇನು ಮಾಡ್ತೀಯ? ಮನೆ ಕೂತ್ಕೊಂಡು ಪೂಜೆ ಮಾಡ್ತೀಯ ಅವಳನ್ನ? ಬಾಯಿ ಮುಚ್ಕೊಂಡು ಇತ್ತು ಸರಿ. ಇಲ್ಲ ಅಂತಂದ್ರೆ ಇಬ್ಬರ್ಗೂ ಸರಿಯಾಗಿ ಬರೆಸ್ತೀನಿ ನೋಡ್ಕ. ಅವಾಗ ಓದೆ ಮದುವೆ ಆಗಿದ್ವಿ, ಏನು ಬೇಡ ಅಂತ ಕಾಲಿಗೆ ಬೀಳ್ದಿದ್ದು ಹೆಚ್ಚು ಮಾತು. ಮನೆ ಮಂದಿ ಎಲ್ಲ ಹೇಳಿದ್ರು ದುರಾಂಕರ ಬಿದ್ಲು. ಇವಾಗ ಮದುವೆ ಆಗಿ ಅಮ್ಮನ ಸಂಸಾರ ಮಾಡಿಬಿಟ್ಟು ಇಸ್ಕೂಲ್ಗೆ ಓದ್ತಾಳಂತೆ. ಆವಾಗೇ ಓದಿಲ್ಲ, ಇನ್ನು ಇವಾಗ ಓದ್ತಾಳ. ನಮ್ಮ ಮಾನ ಮರ್ಯಾದೆ ತೆಗಿಯೋಕ್ಕಿಳು ಕಿತಾಪತಿ. ಅವ್ನು ಯಾವನಿಂದ ಓಡೋಗಿದ್ಲಲ್ಲ, ಇವಾಗ ಇನ್ನೊಬ್ಬನಿಂದ ಓಡೋಬೇಕಂತ ಇವಳು ಪ್ಲಾನು. ನೋಡ, ಅಮ್ಮನೂ ಮಗಳು ಬಾಯಿ ಮುಚ್ಕೊಂಡು ಇದ್ರೆ ಸರಿ, ಇಲ್ಲ ಅಂತಂದ್ರೆ ನೋಡು ಚೆನ್ನಾಗಿರಲ್ಲ. ಕಾಡ್ದತ್ರಕ್ಕೆ ಕೆಲ್ಸಕ್ಕೆ ನಡೀರಿ, ಆಯಿತಾ? ನಾನು ನಮ್ಮ ಅಮ್ಮನ ಕೇಳ್ತೀನಿ. ನೋಡಮ್ಮ, ನಾವು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತೀರಿ, ನಮ್ಗೆ ಮಧ್ಯಾಹ್ನ ಊಟ ಕೊಡು, ಸಾಯಂಕಾಲ ಕೂಲಿ ಕೊಡು ಅಂತ ನಾನು ಹೇಳ್ತೀನಿ. ತೋಟದಾಗೇನು ಕೆಲಸ ಇಲ್ಲ, ಕರ್ಕೋ ಜೊತೆಗೆ. ಇಲ್ಲಪ್ಪ, ನಾನು ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಇನ್ನೇನು ಮಾಡ್ಬೇಕಂತಿದ್ಯಾ?
ಹಾಂ? ನಾನು ಓದ್ತೀನಿ. ಏಯ್ ರೇಗಿಸ್ಬೇಡ, ನನಗೆ ಪಿತ್ತ ನೆತ್ತಿಗೇರಿಸ್ಬೇಡ, ತಿಕ್ಕ ಮುಚ್ಕೊಂಡು ಬಿದ್ದಿರ್ಬೇಕು. ನೀನು ಓದಿ ಉದ್ಧಾರ ಮಾಡಿದ್ದು ಸಾಕು ನಮ್ಮನ್ನ. ಇನ್ಯಾವ ನಿಂದೇನ ಓಡೋಗೋ. ಏನು ಮಾತಂತ ಮಾತಾಡ್ತಾ ಇದೆಯಾ? ಬಾಯ್ ಮುಚ್ಕೊಂಡಿರ್ಬೇಕು ಅಮ್ಮನ ಮಗಳು. ಬೆಳಗ್ಗೆ ತೋಟದಕ್ಕೆ ಜೊತೆ ಕರ್ಕೊಂಡು ನಡಿ. ಇವಾಗ ಒಂದು ನಾಟಕ ನೋಡಿದಾಯ್ತು, ಇನ್ನೊಂದು ನಾಟಕ ನೋಡಕ್ಕ. ಓದೋದು ಗೀದೋದು ಅಂತಿದೆ ಅಂದರೆ ಇಬ್ಬರನ್ನೂ ಬಿಟ್ಬಿಟ್ಟು ಎಲ್ಲ ದೇಶ ಅಂತ ಹೊರಟೋಗ್ಬಿಡ್ತೀನಿ ನೋಡ್ಕ. ಆಮೇಲೆ ಏನೋ ಮಾಡಿದ್ದೀರಂತ ನಮ್ಮ ಮನೆಯವರು ಇಬ್ಬರನ್ನೂ ತೆಗೆದು ಜೈಲ್ಗೆ ಹಾಕ್ತಾರೆ. ಫಸ್ಟು ನಿಮ್ಮ ಅಮ್ಮನ ಬಾಯಿ ಮುಚ್ಕೊಂಡಿರ್ಬೇಕು. ಜೈಲು ಸುದ್ದಿ ಎತ್ತಬೇಡ ನನ್ನ ಮುಂದೆ. ನೀನು ಏನು ಮಾತಂತ ಮಾತಾಡ್ತಾ ಇದೆಯಾ? ನನ್ನ ಮುಂದೆ ಜೈಲು ಸುದ್ದಿ ಮಾತಾಡಿದೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ಮತ್ತು ಬಾಯಿ ಮುಚ್ಕೊಂಡಿರ್ಬೇಕು. ಅವಳನ್ನ ಕಾಲೇಜಿಗೆ ಕಳ್ಸೋಕ್ಕಾಗಲ್ಲ. ಸಾಕು, ಇವಾಗ ಅವಳಿಂದ ನಮಗೆ ಮಾನ ಮರ್ಯಾದೆ ಹೋಗಿರೋದು. ಆಯಿತು ಬಿಡು ಅಪ್ಪ, ಹಂಗನ್ಬೇಡಪ್ಪ. ಒಂದೇ ಒಂದು ಅವಕಾಶ ಕೊಡಪ್ಪ. ಹಾಗಲ್ಲ, ಕಳಿಸಲ್ಲ ಅಂದರೆ ಕಳಿಸಲ್ಲ. ನಿಮ್ಮ ಅಮ್ಮನ ಜೊತೆಗೆ ತೊಳೆದಾಗ ಕೆಲಸ ಮಾಡಿ ಕೆಲಸ ಮಾಡಿ ಸಾಕು. ನಿನ್ನಿಂದ ನಾವು ಮನೆಯಿಂದ ಈಚೆಗೆ ಬಂದಿತ್ತು. ಅವಳಿಂದ ಅಲ್ಲವೋ, ಅವಳಿಂದ ಅಲ್ಲ, ನಿನ್ನಿಂದ. ನೀನು ಯಾಕೋ ಕಳ್ತನ ಮಾಡಬೇಕಾಗಿತ್ತು? ಆ ದುಡ್ಡೆಲ್ಲ ಎತ್ಕೊಂಡು ಗೆಲ್ ಕೊಟ್ಬಿಟ್ಟು ಬಂದೆ ನೀನು. ಇಂಥ ನಂಬಿಕೆ ದ್ರೋಹಿಗಳು ಅಂತ ಯಾರು ಗೊತ್ತಿತ್ತು? ನೀನು ಜನ್ಮಕ್ಕಷ್ಟು ಬೆಂಕಿ ಹಾಕ. ನಿಂದು ಒಂದು ಜನ್ಮನ. ನಿನಗಿನ್ನ ಯಾವಾಗ ಬುದ್ಧಿ ಬರ್ತದ ಏನೋ. ಏಯ್ ಹೋಗತ್ತಾ? ಲೈ ಹೋಗೆ, ಒಳಗೆ ಹಾಸಿಗೆಲ್ಲ ಒಳಗೆ ಮಲ್ಕೋಗೆ. ಸ್ನೇಹಿ 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 ಸ್ನೇಹಿ. ಏಯ್ ಏನೋ ಬಂದಿರೋದು ಹಂಗೆ ಬರ್ಕೊಂತ ಇದೆಯಾ? ಥಾ, ಯಾಕೆ ಏನೈತೆ? ಅಮ್ಮ ಯಾಕಮ್ಮ ಏನಾಯ್ತಮ್ಮ? ನೋಡು ಆಗ ಕಬ್ಬು ಬಟ್ಟಿಗೆ ಹಾಕೊಂಡು ಅದ್ಯಾರ ಅಪ್ಪನು ಈಗ ಎಷ್ಟಿದ್ದ ನಿಂತ್ಕೊಂಡು ನೋಡು. ನನ್ನ ಹೊಟ್ಟೆ ಮೇಲೆ ಚಾಕು ಇಕ್ಕಿದ್ನು ನನ್ನನ್ನು ಸಾಯಿಸ್ಬೇಕು ಅಂತ. ಆಗ ಕಬ್ಬು ಬಟ್ಟಿಗೆ ಹಾಕೊಂಡು ಅವನ ಅಪ್ಪನು ಉದ್ದಗವ್ ನೋಡು. ಆಗು ಎಲ್ಲಿ? ಈಗಷ್ಟೇ ಓಡೋದ. ಕಬ್ಬು ಬಟ್ಟಿಗೆ ಹಾಕೊಂಡು ಅವನ ಉದ್ದಗವನೆ. ಚಾಕು ಇಟ್ಕೊಂಡವನೆ. ಯಾರು ಇಲ್ಲ, ಸುಮ್ಮನೆ ಮಲ್ಕಮ್ಮ ನೀನು. ಏಯ್ ಯಾರು ಯಾರದ? ಯಾರು? ಹಂಗೆ ಓಡೋದ್ನು. ಏಯ್ ಎಂಥದ್ದು ಸುಮ್ಮನಿರು. ಇಲ್ಲ, ಹಂಗೆ ಹೋದ. ನಾನು ನೋಡಿದ್ನಿ. ಯಾರದ? ಏಯ್ ಯಾರು ಇಲ್ಲ, ಹೋಗ. ಯಾವಳು ಇವಳು? ನಾನು ನೋಡಿದ್ನಿ, ಕಪ್ಪು ಬಟ್ಟೆಗೆ ಹಾಕೊಂಡಿದ್ನು. ಜಾಗು ಹೊಟ್ಟೆ ಮೇಲೆ ಇಕ್ಕಿದ್ನು. ನಾನು ನೋಡಿದ್ನಿ. ಬಾಗ್ಲು ಹಾಕೊಂಬೋಗು. ಏಯ್ ಹೊಸ ಜಾಗ ಅಲ್ಲ, ಅಲ್ಲಾದ್ರೆ ರೂಮಾಗ ಬೆಚ್ಚಗೆ ಮಲ್ಕೊಂತ ಇದ್ದೆ. ಇಲ್ಲಿ ಬೆಡ್ಶೀಟ್ ಇಲ್ಲ, ಏನೂ ಇಲ್ಲ. ಹೊಸ ಜಾಗ, ಕಂಚನ ಬಿದ್ದದ ಮಲ್ಕ. ಓ, ಇವಳಿಗೆ ಇಲಿ ಬಂತಂದ್ರೆ ಹುಲಿ ಬಂತು ಅಂತಾಳೆ. ದೇವ್ರಾಣೆಗೂ ಇಲ್ಲ. ಕಪ್ಪು ಬಟ್ಟೆಗೆ ಹಾಕೊಂಡು ಉತ್ತುಗ ನಿಂತ್ಕೊಂಡಿದ್ದ. ತಲೆಗೆ ಟೋಪಿ ಹಾಕೊಂಡಿದ್ನು. ಚಾಕು ನಾನು ಹೊಟ್ಟೆ ಮೇಲೆ ಇಕ್ಕಿದ್ನು. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಯಾರು ಇಲ್ಲ, ಮಲ್ಕಳೆ ಸರಜಿ. ಹೊಸ ಜಾಗ ಏನೋ ಬೆಬ್ಬರು ಬಿದ್ದಿದ್ಯಾ? ಕನ್ಸ್ಕಿನ್ಸ್ ಬಿತ್ತೇನೋ? ಹೂನಮ್ಮ, ಮಲ್ಕಮ್ಮ. ಹೊಸ ಜಾಗ ಏನೋ ಕೆಟ್ಟ ಕನ್ಸು ಬಿತ್ತಿರ್ಬೋದು. ಸರಿ ಹೊತ್ತೈತೆ, ಮಲ್ಕಮ್ಮ, ಅಳ್ಬೇಡ. ಇಲ್ಲ, ಕನಸಲ್ಲ, ಇದು ನಿಜಾನೇ. ಉತ್ತಗ ಕಪ್ಪು ಬಟ್ಟಿಗೆ ಹಾಕೊಂಡ್ಬಂದಿದ್ನು. ನಾನು ನೋಡಿದ್ದೀನಿ. ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಹೊಟ್ಟೆ ಮೇಲೆ ಯಾಕೆ ಚಾಕು ಇಕ್ಕಿದ್ನ ಅವನು? ಇಕ್ಕಿದೆ ಗಂಟು ಅಂತ. ಹಾಂ, ಊರೆಲ್ಲರಿಗೂ ಹೇಳ್ಕೊಂಬತ್ತೀಯಲ್ಲ, ನನ್ನ ಹತ್ರ 15 ಲಕ್ಷ ದುಡ್ಡದೆ, ಬಡ್ಡಿ ಕೊಡ್ತೀನಿ ಬಾ ಅಂತ ಎಲ್ಲರಿಗೂ ಹೇಳ್ಕೊಂಬತ್ತೀಯಲ್ಲ. ಇನ್ನೇನು ಮಾಡ್ತಾರೆ? ಬಂದು ಹೊಟ್ಟೆ ಮೇಲೆ ಚಾಕು ಇಕ್ಕಿದ್ದೀರಾ? ಏನಾರ ಬಡ್ಡಿ ದುಡ್ಡು ಕೊಡೋಂಗಿದ್ರೆ ಗುಟ್ಟಾಗಿ ಕೊಡಬೇಕು. ಊರೆಲ್ಲರಿಗೂ ಪ್ರಚಾರ ಮಾಡ್ತೀಯ ನೋಡ. ಯಾರು ಬಂದಿಲ್ಲ ಒಳಕ, ಸುಮ್ಮನೆ ಮಲ್ಕೋ. ಕೆಟ್ಕಂಚು ಏನೋ ಬಿದ್ದದ, ಮಲ್ಕೋ. ಹೋಗಮ್ಮ, ಮಲ್ಕೋಗೋ. ಇಲ್ಲ, ನಿಜಾನೇ ಬಂದಿದ್ನ ಅವನು. ನಂಗೆ ಸಿಗ್ಲಾತದೆ ಯಾಕೋ. ಆಗ ಬಂದ ನೋಡು. ಆಗ ನಿಂತ್ಕೊಂಡವನೆ. ಸ್ನೇಹಿ ಬಿರಿನ ಬರೇ. ಸ್ನೇಹಿ ಆಗ ಬಂದವನೆ. ಎದ್ದೇಳು ಮೇಲಕ್ಕೆ, ಎದ್ದೇಳು. ಸುಮ್ಮನೆ ಮಲ್ಕಮ್ಮ, ನೀವು ಕನ್ಸು ಕಾಣ್ಬಿಟ್ಟು ಏನು ನೀನು? ಇಲ್ಲ, ಸ್ನೇಹಿ ಬಂದವನೆ. ಎದ್ದೇಳು. ಈಗ ನಿನ್ನ ಕಾಲ ಹತ್ರ ನಿಂತ್ಕೊಂಡವ್ ನೋಡು. ಥೂ, ಏನೇ ಸರೋಜಿ ನಿಂದು ಗೋಳು? ಏನು ಗೋಳು ಹೇಳಿ ನಿಂದು? ಆಗ ಅಲ್ಲೇ ನಿಂತ್ಕೊಂಡವನೆ. ಯಾರು ಇಲ್ಲ, ಸುಮ್ಮನೆ ಸರೋಜಿ. ಯಾಕೆ ಸುಮ್ಮನೆ ಮಲ್ಕ ಸರೋಜಿ? ಯಾಕೆ ನಮ್ಮ ನಿದ್ದೆ ಎಲ್ಲ ಹಾಳು ಮಾಡ್ತಾ ಇದೀಯಾ? ಇಲ್ಲ, ದೇವರನಿಗೂ ಇಲ್ಲ, ನಾನು ಸುಳ್ಳು ಹೇಳ್ತಲ್ಲ. ಯಾರೋ ಬಂದವ್ರೆ. ಯಾರೋ ಅವರೇ ಇಲ್ಲಿ. ಯಾರೋ ಅವರೇ ಇಲ್ಲಿ. ಮುಂದುವರಿಯುವುದು